ಹೇಳ್ತಾನೆ ಭುವನೇಶ್ವರಿ, ಏನಪ್ಪ ಏನಿದು ಈ ಜಗತ್ತಿನ ಜಂಜಾಟ? ಎತ್ತ ನೋಡಿದರೂ ಕೂಡ ಈ ಮನುಷ್ಯನ ಮನಸ್ಸಿನಲ್ಲಿ ಜಾತಿ 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 ಎನ್ನುವ ಭೇದವೇ ತುಂಬಿಕೊಂಡಿದೆಯಲ್ಲ. ಕೋರ್ಟಿಗೆ ಹೋದರೂ ಕೇಳುತ್ತಾರೆ ನಿನ್ನದು ಯಾವ ಜಾತಿ, ದೇವಸ್ಥಾನಕ್ಕೆ ಹೋದರೂ ಕೇಳುತ್ತಾರೆ ನಿನ್ನದು ಯಾವ ಜಾತಿ, ಮನೆಯಿಂದ ಪಾಲನ ಕಿತ್ತು ಹೊರಗಿಟ್ಟರೆ ಕೇಳುತ್ತಾರೆ ಯಾವ ಜಾತಿ. ಸರಿ, ಈ ಜಾತಿ ಎನ್ನುವ ಲೋಕದಲ್ಲಿ ನಮ್ಮಂತ ಬಡವರನ್ನ ಏಕೆ ಹುಟ್ಟಿಸಿದೆ? ಏಕೆ ಹುಟ್ಟಿಸಿರುವೆ? ಕನಕ ಕನಕ ರೀ, ಬನ್ನಿ ಸ್ವಾಮಿ, ಇದೀಗ ತಾನೇ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಇದೇನು ಕನಕ, ನೀನು ನೋಡಿದ್ರೆ ಸ್ನಾನ ಮಾಡಿ ಮಡಿ ಉಡಿಯಿಂದ ದೇವರ ಪೂಜೆ ಮಾಡ್ತಾ ಇದೀಯಾ. ನಾನಿನ್ನು ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡ್ಬೇಕಂದ್ರೆ ಒಳಗಡೆ ನೋಡಿದ್ರೆ ಒಂದು ನೀರು ಸಹ ಇಲ್ಲ. ಒಂದು ಕಡ ನೀರೇನಾದ್ರೂ ತೆಗೆದುಕೊಂಡು ಬರಬಾರ್ದು? ಇಲ್ಲ ಸ್ವಾಮಿ, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನೀರನ್ನು ತರಲು ಹೋಗುವುದಿಲ್ಲ. ಯಾಕೆ ಕನಕ, ಏನಾಯ್ತು ನಿನಗೆ? ಏನಾಯ್ತು ಅಂತ ಕೇಳೋದ್ರಲ್ಲಿ ಏನಿದೆ ನೋಡಿ. ಬೆಳಿಗ್ಗಿನ ಜಾವ ನಾನಿದು ನೀರನ್ನು ತರೋದಕ್ಕೆ ಹೋದ್ರೆ ಆ ವೆಂಕಟರೆಡ್ಡಿ ಮನೆಯ ಹೆಣ್ಣು ಮಕ್ಕಳು ಆ ಬೋರನ್ನು ಸಹ ನನ್ನನ್ನು ಮುಟ್ಟದ ಬಿಡದೆ ಬಾಯಿಗೆ ಬಂದಕ್ಕೆಲ್ಲ ಬೈದು ಒಂದು ಕೂಡ ನೀರನ್ನ ಎತ್ತಿ ಹಾಕಿ ಕಳಿಸಿದ್ರು. ಏನು, ನಿನಗೆ ನೀರನ್ನು ಎತ್ತಿಯಾಗಿ ಕಳಿಸಿದರೆ ಅವರಿಗೆ ಜಾತಿಯಲ್ಲಿ ನಾವೇ ದೊಡ್ಡವರೆಂಬ ಕೆಟ್ಟ ಭಾವನೆ ಬೆಟ್ಟದಾಕಾರವಾಗಿ ಬೆಳೆದಿದೆ. ದುಡ್ಡಿನ ದರ್ಬಾರಕ್ಕೆ ನಡೆದು ಜಾತಿಯಲ್ಲಿ ನಾವೇ ದೊಡ್ಡವರೆಂಬ ಮಾತನಾಡುತ್ತಿದ್ದಾರೆ. ಅಂತ ಜನರೇನು ಶಾಶ್ವತವಲ್ಲ ಕನಕ, ಶಾಶ್ವತವಲ್ಲ. ಅಂತವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂದ್ರೆ ಹೇಗೆ ನೋಡಿ. ಎಲ್ಲ ಇರುವ ಬೋರಲ್ಲೆಲ್ಲ ಅವರ ಜಾತಿಯಲ್ಲೇ ಇದೆ ಅಂತ ಹೇಳಿ ಈ ರೀತಿ ಮಾಡಿದ್ದೆ ಆದ್ರೆ ನಮ್ಮಂತ ಬಡವರು ನೀರನ್ನ ಹನಿಸೋದಾದ್ರೆ ಹೇಗೆ? ಹುಚ್ಚಿ, ನಮ್ಮೂರಲ್ಲಿರುವ ಎಲ್ಲಾ ಬೋರ್ಗಳು ಅವರ ಜಾಗದಲ್ಲಿದೆ ಅಂತ ನಿನಗೆ ಯಾರು ಹೇಳಿದರು? ಅವೆಲ್ಲ ಸರ್ಕಾರದ ಸತ್ತು. ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದೆಂದು ಒಂದೊಂದು ಊರಿಗೆ 3-4 ಕೈಪರನ್ನು ಹಾಕಿಸಿಕೊಟ್ಟಿದ್ದಾರೆ. ಹೆದರುವ ಜನರನ್ನು ಹೆದರಿಸುತ್ತಾ ಆ ಬೋರ್ಗಳೆಲ್ಲ ನನ್ನದೇ ಎಂದು ಹೇಳುತ್ತಾರೆ. ಅಂತ ಜನರೇನೋ ಶಾಶ್ವತವಲ್ಲ ಕನಕ, ಶಾಶ್ವತವಲ್ಲ. ಹಾ ಕನಕ, ನೀನಿನ್ನು ಒಳಗಡೆ ಹೋಗು. ನಾನು ಇವಾಗಲೇ ಹೋಗಿ ರೆಡ್ಡಿಯವ್ರನ್ನ ಭೇಟಿಯಾಗಿ ಮಾತನಾಡಿಕೊಂಡು ಬರುತ್ತೇನೆ. ಅಯ್ಯೋ ರೀ, ಸ್ವಲ್ಪ ನಿಲ್ಲಿ. ಯಾಕೆ ಕನಕ? ಯಾಕೂ ಇಲ್ಲ ರೀ. ನೋಡಿ, ಮಾತಿನ ವಾರದಲ್ಲಿ ಹಾಳಾಗಿದ್ದು ನಿಮ್ಗೆ ಪ್ರಸಾದ ಕೊಡೋದನ್ನೇ ಮರೆತು ಬಿಟ್ಟಿದೆ. ಬನ್ನಿ ಪ್ರಸಾದ ತಗೊಳ್ಳಿ. ಏ ಕನಕ, ನನಗೆ ದೇವರ ಪ್ರಸಾದ ಬೇಕಾಗಿಲ್ಲ ಕಣೆ, ಈ ದೇವತೆಯ ಪ್ರಸಾದ ಬೇಕು. ದೇವತೆಯ ಪ್ರಸಾದ? ಯಾವ ದೇವತೆಯ ಪ್ರಸಾದ ರೀ? ನನ್ನ ಬಾಳಿನ ಸಂಗಾತಿಯಾಗಿ ಈ ನನ್ನ ಮನೆ ಬೆಳಗಲು ಬಂದಿರುವ ಬೆಳಕಿನ ಕಿರಣವಾಗಿ ಬಂದಿರುವ ಈ ಕನಕಾದೇವಿಯ ಚೆನ್ನೆ ಪ್ರಸಾದ ಬೇಕು ನನಗೆ. ಏನ್ರಿ ನೀವು, ಮದುವೆ ಆಗಿ ಒಂದು ಮಗು ಇದೆ. ಈ ಮಗು ಇದ್ರೂ ಕೂಡ ನಿಮ್ಗಿನ್ನ ಪ್ರೇಮ ಲೋಕದ ಆಟ ಬೇಕೆನ್ನಿಸ್ತದೆ ಏನು? ಹುಚ್ಚಿ, ಉಳಿಸಿ ಗಿಡ ಮುಪ್ಪಾದ್ರು ಉಳಿ ಮುಪ್ಪಾದೀತೆ. ಬಾನನ್ನರಸಿ ಬಾನನ ಮನದ ಪ್ರೇಯಸಿ, ಹಾಡು ಬಾ ಮುತ್ತಿನ ಮಳೆ ಸುರಿಸಿ. ಆಯ್ತು, ನನ್ನ ಚೆಲುವೆ ಬಳಿವಾರೆ ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ಸನಿಹಕ್ಕೆ.
ರೀ ಹಾ ಕನಕ, ಆ ನಿನ್ನ ಮುದ್ದಿನ ಮಗ ಆಕಾಶ ಸ್ಕೂಲಿಂದ ಬಂದಿಲ್ಲವೇ? ಯಾಕ್ರಿ ಅವ್ನು ನನ್ನ ಮಗ ಮಾತ್ರನಾ, ನಿಮ್ಮ ಮಗ ಅಲ್ವೇನು? ಹೌದು ಕಣೆ, ಆದ್ರೆ ನನಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ, ಅದಕ್ಕೆ ಕೇಳಿದೆ. ಮಮ್ಮಿ ಡ್ಯಾಡಿ ನೋಡ್ರಿ, ಬೆನದವರ ಮನೆಯಲ್ಲಿ ಏನು ಅಂತ ಹೇಳಿ ನಮ್ಮ ಮಗ ಬಂದೇ ಬಿಟ್ಟ. ಹೌದಲ್ಲ? ಅಪ್ಪ ಅಪ್ಪ, ನನಗೆ ಆಶೀರ್ವಾದ ಮಾಡಪ್ಪ, ನಾನು ಸ್ಕೂಲಿಗೆ ಹೋಗಬೇಕು. ಎದ್ದೇಳು ಮಗು, ಎದ್ದೇಳು. ಈ ನಮ್ಮ ಮನೆತನದ ಮರ್ಯಾದೆ ದೀಪವನ್ನು ಬೆಳಗುವ ನಂದಾದೀಪ ನೀನಾಗಬೇಕಪ್ಪ, ನೀನಾಗಬೇಕು. ಆಯ್ತಪ್ಪ. ಆ ಅಪ್ಪ ಚಿಕ್ಕಪ್ಪ ಎಲ್ಲಿಗೆ ಹೋಗಿದ್ದಾನೆ? ಅವನಿಗೇನಪ್ಪ ಸಡಗರ, ಅದು ಒಂದು ಟಗರನ್ನು ಹಿಡಿದುಕೊಂಡು ಟಗರಿನ ಕಾಳಕ್ಕೆ ಹೋಗೋದೊಂದೇ ಗೊತ್ತು. ಆಕಾಶ, ನೀನಿನ್ನು ಸ್ಕೂಲಿಗೆ ಹೋಗಪ್ಪ, ಹೊತ್ತಾಗುತ್ತದೆ. ಆಯ್ತು ಅಪ್ಪಾಜಿ. ಆ ಮಮ್ಮಿ, ನಾನಿನ್ನು ಬರ್ತೀನಿ. ಆಯ್ತು ಆಕಾಶ, ಹುಷಾರಾಗಿ ಹೋಗಪ್ಪ. ಬಾಯ್ ಪುಟ. ರೀ ಬನ್ನಿ, ನೀವು ಈಗಲಾದ್ರೂ ಊಟ ಮಾಡ್ತೀರಂತೆ. ಆಯ್ತು ಕಣೆ, ಹೋಗೋಣ. ಅಣ್ಣ, ಅತ್ತಿಗೆ, ಅತ್ತಿಗೆ, ಅಣ್ಣ. ಇದೀಗ ಬಂದಿದ್ದೇನು? ಇದೇನು ಬೀರಪ್ಪ, ಟಗರಿನ ಕಾಳಕ್ಕೆ ಹೋದವನು ಟಗರ್ ಇಲ್ಲದೆ ಕೈಯಲ್ಲಿ ಕೊಡಲು ಹಿಡಿದುಕೊಂಡು ಬಂದಿದ್ಯಲ್ಲ, ಯಾಕೆ ನಮ್ಮ ಟಗರು ಜಯಸಾಸಲ್ಲವೇ? ಅಣ್ಣ, ಗೆಲುವಿನ ರುಮಾರಿಯನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ಈ ನಿನ್ನ ತಮ್ಮ ಬೀರಪ್ಪನ ಟಗರಿಗೆ ಸೋಲಿನ ಸುಳಿ ಎಲ್ಲಿಂದ ಸುಳಿಯಬೇಕಣ್ಣ? ಈ ನಮ್ಮ ಟಗರು ನಮ್ಮ ಎದುರಾಳಿಯ ಟಗರಿಗೆ ಒಂದೇ ಹೇಟಿಗೆ 3 ಸುತ್ತು ತಿರುಗಿ ಬೀಳುವಂತೆ ಹೊಡೆದು ಕಣಕ್ಕೇನೆ ಕೋಲ್ ಕೆದರಿ ಹುಳಿ ಎಬ್ಬಿಸಿದ ಟಗರು ಎಂದು ಆ ನನ್ನ ತಂದೆ ಬೀರೇಶ್ವರನಿಂದ ಬಿರುದು ಪಡೆದು ಕಡೆ ಕಿತ್ತು ತಂದಿದೆಯಣ್ಣ ಈ ನಿನ್ನ ತಮ್ಮ ಬೀರ. ನಮ್ಮ ಟಗರಿಗೆ ಪ್ರಥಮ ಬಹುಮಾನವಾಗಿತ್ತಣ್ಣ. ಹೌದು ಮೈದನ, ಹಾಗಾದ್ರೆ ಏನನ್ನು ಬಹುಮಾನವಾಗಿ ಕೊಟ್ಟು? ಅತ್ತಿಗೆ 50,001 ರೂಪಾಯಿ, 1 ತೊಲೆ ಬಂಗಾರವಿತ್ತು. ಆದರೆ ಈ ನಿನ್ನ ಮೈದುನ ಆ ಪ್ರಥಮ ಬಹುಮಾನವನ್ನು ಬಿಟ್ಟು 3ನೇ ಬಹುಮಾನವಾದ ಈ ಪರಶುರಾಮನನ್ನು ತಂದೆ. ಯಾಕೆ ಬೀರಪ್ಪ ಹಾಗೇಕೆ ಮಾಡಿದೆ? ಅಣ್ಣ, ನನ್ನ
ಟಗರು ಗಳಿಸಿದ ಪ್ರಥಮ ಬಹುಮಾನವನ್ನು ತೆಗೆದುಕೊಳ್ಳಬೇಕೆಂದು ನಾನು ಕಣದೊಳಗೆ ಕಾಲಿಡುವ ಮೊದಲೇ ಗೊತ್ತಾಗಿತು. ನನ್ನತ್ತಿಗೆಗೆ ಜಾತಿಯ ಅವಮಾನವಾಗಿತ್ತೆಂದು. ನಮ್ಮ ಜಾತಿಗೆ ಕಳಂಕನಿಟ್ಟು ಮಾತನಾಡಿದ ಆ ಅವಿವೇಕಿಗಳ ಶಿರವನ್ನೇ ಕತ್ತರಿಸಿ ಹಾಕಬೇಕೆಂದು ನನ್ನ ಗುರು ಬೀರಲಿಂಗೇಶ್ವರನ ಅವತಾರಿ ಪುರುಷನಾದ ಈ ಪಂಡರ ಗಂಡು ರಾಮನಾದ ಈ ಪರಶುರಾಮನನ್ನು ಕೈಗೆತ್ತಿಕೊಂಡು ಓಡೋಡಿ ಬಂದೆ. ಅತ್ತಿಗೆ ಹೇಳವರು ಯಾರು ನಮಗೆ ಅವಮಾನ ಮಾಡಿದವರೆಂದು. ಇಲ್ಲ ವೈದ್ಯರು, ಹಾಗೇನೂ ಆಗಿಲ್ಲ. ನಿನಗೆ ಯಾರು ಸುಳ್ಳನ್ನು ಹೇಳಬೇಕು ಅಷ್ಟೇ. ಸುಳ್ಳು ಅತ್ತಿಗೆ, ಸುಳ್ಳು. ಆದ ಅವಮಾನವನ್ನು ಮುಚ್ಚಿಟ್ಟುಕೊಂಡು ಈ ನಿನ್ನ ಮೈದುನ ಬೀರಪ್ಪನ ಮುಂದೆ ಸುಳ್ಳಿನ ಶಿಖರವನ್ನೇ ಕಟ್ಟಿ ನನ್ನ ಸಿಟ್ಟನ್ನು ಶಾಂತಿಗೊಳಿಸಬೇಡಿ. ಯಾವುದೇ ಭಯವಿಲ್ಲದೆ ಬಿತ್ತರಿಸಿ ಅತ್ತಿಗೆ ಆದರದ ಮಕ್ಕಳದ ಹೆಸರನ್ನ ಈ ಬೆಲೆ ನಾನು ಹೋಗಿ ಅವರನ್ನು ದರದರನೆ ಗೆಳೆದು ತಂದು ಜಾತಿಯ ಭೂತವನ್ನು ಪಡಿಸಿಕೊಂಡಿರುವ ಆ ಕೋತಿಲನ ಮಕ್ಕಳನ್ನು ಅಡ್ಡಡ್ಡವಾಗಿ ಕಡಿದು ಬರುವೆ. ಹೇಳು ಅತ್ತಿಗೆ, ಹೇಳು. ಬೀರಪ್ಪ, ಸುಮ್ಮನೆ ಕಡ್ಡಿಯನ್ನು ಒಯ್ದು ಗುಡ್ಡವನ್ನು ಮಾಡಬಾರದು. ಇದು ಹೆಣ್ಣ ಮಕ್ಕಳ ಜಗಳ. ನಮ್ಮ ಸ್ವಲ್ಪ ವಿಷಯಕ್ಕೆ ಈ ರೀತಿ ವಿರೋಧ ಬಳಸಿಕೊಂಡರೆ ನಮಗೆ ಒಳ್ಳೆಯವರೆನ್ನುತ್ತಾರೇನು? ಇದು ಹೆಣ್ಣ ಮಕ್ಕಳ ಜಗಳ. ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ನಾವೇ ತಿದ್ದಿ ಬುದ್ಧಿ ಹೇಳಬೇಕು. ಅಂದಾಗ ನಾವು ಒಳ್ಳೆಯರೆನಿಸಿಕೊಳ್ಳಲಿಕ್ಕೆ ಸಾಧ್ಯ ಬೀರಪ್ಪ, ಸಾಧ್ಯ. ಅಣ್ಣ, ಇದು ಸ್ವತಂತ್ರ ಭಾರತದ ಇತಿಹಾಸದ ಮೈಲುಗಲ್ಲು ಸ್ಥಾಪಿತ ಭಾರತ. ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ನಮಗಾದ ಅನ್ಯಾಯಕ್ಕೆ ನ್ಯಾಯವನ್ನು ಪಡೆದುಕೊಳ್ಳಬೇಕಾದರೆ B.R. ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿದ್ದಾರೆ. ನಮಗಾದ ಅನ್ಯಾಯಕ್ಕೆ ನ್ಯಾಯವನ್ನು ಪಡೆದುಕೊಳ್ಳಬೇಕಾದರೆ ಸಂವಿಧಾನದ ಮೂಲಕವೇ ನಾವು ನ್ಯಾಯವನ್ನು ಪಡೆದುಕೊಳ್ಳಬೇಕಣ್ಣ. ಈ ಭಾರತ ದೇಶದಲ್ಲಿರುವ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ ಇದು ಸಂವಿಧಾನಿಕ ಹುದ್ದೆಗಳು. ಅಣ್ಣ, ಸಂವಿಧಾನಕ್ಕೆ ಯಾವನಾದರೂ ಧಕ್ಕೆ ತಂದರೆ ಸಂವಿಧಾನವನ್ನು ಬದಲಾಯಿಸುತ್ತೇನೆಂದು ಹಾರಾಡಿದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇನೆ ಬಂದರೆ ಅವರ ಎದೆಗೆ ಬುದ್ಧಿ ಕಲಿಸಬೇಕಣ್ಣ. ಈ ಸಮಾಜದ ಅಣ್ಣ ಅಂದರೆ ನನ್ನ ಈ ನಿನ್ನ ಮಾತಿನ ಅರ್ಥ. ಬೋರಿ ಹಚ್ಚಿದ ಕೊಡವನ್ನೇ ಕಿತ್ತೆಸೆದು ಎತ್ತಿ ನೀರು ಹಾಕಿ 108 ಹೇಸಿ ಮಾತನಾಡಿದ ಆ ಕೆಟ್ಟ ಹೆಂಗಸರಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಅವರು ಮಾತನಾಡಿದ್ದನ್ನೇ ಮಾತನಾಡಿಸಿಕೊಂಡು ಬಂದ ಈ ನನ್ನ ಅತ್ತಿಗೆಗೆ ಬುದ್ಧಿ ಹೇಳಬೇಕೆಂದು ಹೇಳುತ್ತಿರುವಿಯಲ್ಲ.
ಜಾತಿಯಲ್ಲಿ ನಾವೇ ದೊಡ್ಡವರೆಂದು ಪರಿಪೂರ್ಣವಾದ ನಮ್ಮ ಜಾತಿಗೆ ಕಳಂಕ ನಿಟ್ಟು ಮಾತನಾಡಿದ ಆ ಕೆಟ್ಟ ಹೆಣ್ಣು ಮಕ್ಕಳಿಗೆ ಆ ವೆಂಕಟರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ನಾವೇ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆಂದು ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ನಾನೇ ಅವರಿಗೆ ತಕ್ಕ ಪಾಠ ಕಲಿಸಿ ಬರುತ್ತೇನೆ. ಈ ಮಾತು ನನ್ನ ಗುರು ಬೀರೇಶ್ವರನ ಪಾದದಾನದು ಸತ್ಯ ಸತ್ಯ. ಲೇ ವೆಂಕಟರೆಡ್ಡಿ, ನಿಲ್ಲು ಬೀರಪ್ಪ, ನಿಲ್ಲು. ಕನಕ, ನಮ್ಮ ತಮ್ಮ ನಮ್ಮ ಜಾತಿಗೆ ಅವಮಾನವಾಗಿತ್ತೆಂದು ಸಿಟ್ಟಿನ ಆವೇಶದಲ್ಲಿ ಹೋಗೇ ಬಿಟ್ಟ. ಮೊದಲ ವೆಂಕಟರೆಡ್ಡಿ ಅಂದರೆ ಇಡೀ ಊರೇ ಗಡಗಡನೆ ನಡುಗುವುದು ಅಂದಾಗ ನನ್ನ ತಮ್ಮನಿಗೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಕನಕ. ಹಾ ಕನಕ, ನೀನಿನ್ನು ಒಳಗಡೆ ಹೋಗು. ನಾನು ಈಗಲೇ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು. ಅವನಾದರೂ ಧಕ್ಕೆ ತಂದರೆ ಸಂವಿಧಾನವನ್ನು ಬದಲಾಯಿಸುತ್ತೇನೆಂದು ಹಾರಾಡಿದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇನೆ ಬಂದರೆ ಅವರ ಎದೆಗೆ ಬುದ್ಧಿ ಕಲಿಸಬೇಕಣ್ಣ. ಈ ಸಮಾಜದ ಅಣ್ಣ ಅಂದರೆ ನನ್ನ ಈ ನಿನ್ನ ಮಾತಿನ ಅರ್ಥ. ಬಾರಿ ಹೆಚ್ಚಿನ ಕೊಡವನ್ನೇ ಕಿತ್ತೆಸೆದು ಎತ್ತಿ ನೀರು ಹಾಕಿ 108 ಹೇಸಿ ಮಾತನಾಡಿದ ಆ ಕೆಟ್ಟ ಹೆಂಗಸರಿಗೆ ಬುದ್ಧಿ ಕಲಿಸುವುದನ್ನು ಬಿಟ್ಟು ಅವರು ಮಾತನಾಡಿದ್ದನ್ನೇ ಮಾತನಾಡಿಸಿಕೊಂಡು ಬಂದ ಈ ನನ್ನ ಅತ್ತಿಗೆಗೆ ಬುದ್ಧಿ ಹೇಳಬೇಕೆಂದು ಹೇಳುತ್ತಿರುವಿಯಲ್ಲ. ಪ್ರಥಮವಾಗಿ ನೀನು ಈ ಭೂಮಿಯ ಮೇಲೆ ಹುಟ್ಟಬೇಕಾದರೆ ಹಾಲು ಮತದ ಸಮಾಜದ ಎದೆ ಹಾಲು ಕುಡಿದು ಹಾಲು ಮತದವನಾಗಿ ಹುಟ್ಟಿ ನಂತರ ಕುರಿಗಾರನಾಗಿ ದನಗಾರನಾಗಿ ಬೇಟೆಗಾರನಾಗಿ ಮಾರ್ಪಟ್ಟನು. ಅದನ್ನೆಲ್ಲವನ್ನು ತಿಳಿಯದೆ ಶ್ರೀಮಂತಿಕೆಯ ಸತ್ತಿನಲ್ಲಿ ಜಾತಿಯಲ್ಲಿ ನಾವೇ ದೊಡ್ಡವರೆಂದು ಪರಿಪೂರ್ಣವಾದ ನಮ್ಮ ಜಾತಿಗೆ ಕಳಂಕ ನಿಟ್ಟು ಮಾತನಾಡಿದ ಆ ಕೆಟ್ಟ ಹೆಣ್ಣು ಮಕ್ಕಳಿಗೆ ಆ ವೆಂಕಟರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ನಾವೇ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆಂದು ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ನಾನೇ ಅವರಿಗೆ ತಕ್ಕ ಪಾಠ ಕಲಿಸಿ ಬರುತ್ತೇನೆ. ಈ ಮಾತು ನನ್ನ ಗುರು ಬೀರೇಶ್ವರನ ಪಾದದಾನದು ಸತ್ಯ ಸತ್ಯ. ಲೇ ವೆಂಕಟರೆಡ್ಡಿ, ನಿಲ್ಲು ಬೀರಪ್ಪ, ನಿಲ್ಲು. ಕನಕ, ನಮ್ಮ ತಮ್ಮ ನಮ್ಮ ಜಾತಿಗೆ ಅವಮಾನವಾಗಿತ್ತೆಂದು ಸಿಟ್ಟಿನ ಆವೇಶದಲ್ಲಿ ಹೋಗೇ ಬಿಟ್ಟ. ಮೊದಲ ವೆಂಕಟರೆಡ್ಡಿ ಅಂದರೆ ಇಡೀ ಊರೇ ಗಡಗಡನೆ ನಡುಗುವುದು
ಅಂದಾಗ ನನ್ನ ತಮ್ಮನಿಗೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಕನಕ. ಹಾ ಕನಕ, ನೀನಿನ್ನು ಒಳಗಡೆ ಹೋಗು. ನಾನು ಈಗಲೇ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಆಯ್ತು.